ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯ ಯದಂಗ್ರೀಕಮಲದ್ವಂದ್ವಂ ತಾಪತ್ರಯ ನಿವಾರಣ ಶಾಂತೈಕ್ಯಪದದಂ ದೇವಂ ಸಿದ್ಧಾರೂಢಮಹಂ ಭಜೆ. ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ, ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಜಗದ್ಗುರು ವೀರಭದ್ರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಮಹಾತ್ಮರಿಗೂ ನಮಿಸಿ, ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾಗಿ ಸದ್ಗುರುಗಳ ದರ್ಶನ ಆಶೀರ್ವಾದದಿಂದ ಶ್ರೇಷ್ಠವಾದ ಸುಖವನ್ನು ಪಡೆದುಕೊಂಡು ಧನ್ಯರಾಗಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಶುಭವನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಬಹಳ ಸುಂದರವಾಗಿ ಶ್ರೀಮನ್ ನಿಜಗುಣರ ವಾಕ್ಯವನ್ನು ಉಪದೇಶ ಮಾಡಿದರು. ಗುರುವೆ ನಿಮ್ಮಯ ಕರುಣದೊಳೆನ್ನ ತತ್ವದಿರವಣರಿದು ನಿತ್ಯ ಸುಖಿಯಾಗಿ ಎಲ್ಲ ಶ್ರೀ ಗುರು ವಚನದಿಂದ ಅಧಿಕ ಸುದಯುಂಟೆ. ಈ ವಾಕ್ಯದ ಮೇಲೆ ಬಹಳ ಸುಂದರವಾಗಿ ಎಲ್ಲರೂ ಹೇಳಿದರು. ಶ್ರೀ ಗುರು ಅಂತಂದರೆ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುನಾಥ. ಅವನ ಚರಣಕ್ಕೆ ನಾವು ಶರಣಾಗತರಾಗಿ ಅವನ ಕೃಪೆಯನ್ನು ಆಪ್ತ ಅಂಗ ಸ್ಥಾನ ಸದ್ಭಾವ ಈ ಯಾವ ಗುಣಗಳಿಂದ ಅವನ ಸೇವೆಯನ್ನು ಮಾಡಿ, ಯಾರ ಸೇವೆ? ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುನಾಥನ ಸೇವೆಯನ್ನು ಮಾಡಿ ಅವನ ಕೃಪೆಗೆ ನಾವು ಪಾತ್ರ ಆದದ್ದಾದರೆ ನಮಗೆ ಶಾಶ್ವತವಾದ ಸುಖ, ನಿತ್ಯವಾದ ಸುಖ ಅಂತಾರೆ. ಯಾವುದು? ಪರಿಪೂರ್ಣವಾದ ಪರಬ್ರಹ್ಮದ ಯಥಾರ್ಥ ಸ್ವರೂಪ ಸಾಕ್ಷಾತ್ಕಾರ. ಅದು ಗುರುವಿನಿಂದಲೇ ಆಗಬೇಕು. ಸದ್ಗುರುನಾಥರ ಕೃಪಾ ಆಶೀರ್ವಾದದಿಂದಲೇ ಜೀವಬ್ರಹ್ಮರ ಭೇದ ಜ್ಞಾನವನ್ನು ನಮಗೆ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಇನ್ನು ಯಾವುದೇ ದೇವತೆಗಳಿಗೆ ನಾವು ಶರಣಾಗತರಾಗಿದ್ದರೆ ಅವರು ನಮಗೆ ಭೋಗ ಕೊಡ್ತಾರೆ ಅಷ್ಟೇ. ಮೋಕ್ಷವನ್ನು ಕೊಟ್ಟು ನಮ್ಮನ್ನು ಜನನಮರಣ ರೂಪವಾದ ಭವದುಃಖದಿಂದ ಬಿಡುಗಡೆ ಮಾಡೋಂಗಿಲ್ಲ. ನಮಗೆ ಬಂದಂಥ ಜನನಮರಣ ರೂಪವಾದಂಥ ದುಃಖ ಇದೆಯಲ್ಲ, ಇದು ಹೋಗಬೇಕು. ನಾವು ಅಮರರಾಗಬೇಕು. ನಾವು ಶಾಶ್ವತವಾದ ಸುಖ ಸ್ವರೂಪರಾಗಬೇಕು. ಅಂಥ ಸುಖವನ್ನು ಅರುಗ್ಗಳ ಮಾಡಿ ನಮ್ಮನ್ನು ಯಥಾರ್ಥ ಜ್ಞಾನದಲ್ಲಿ ನಿಲ್ಲಿಸುವವರು ಯಾರು ಅಂದರೆ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುನಾಥ. ಅದಕ್ಕೆ ಶ್ರುತಿ ಹೇಳ್ತದೆ, ನಾವು ನಿತ್ಯ ಸುಖವನ್ನು ಪಡ್ಕೊಂಡು ಮುಕ್ತರಾಗಬೇಕಾದ್ರೆ ಎಲ್ಲಿ ಹೋಗಬೇಕಪ್ಪ ಅಂತಂದ್ರೆ ಕೈಲಾಸಕ್ಕಲ್ಲ, ವೈಕುಂಠಕ್ಕಲ್ಲ, ಯಾವ ಇಂದ್ರಲೋಕಕ್ಕಲ್ಲ. ಅಲ್ಲೇ ಹೋದ್ರೆ ಮತ್ತೆ ಹೊಳೆ ಬರಬೇಕ. ಇಲ್ಲಿ ಪುಣ್ಯ ಮಾಡಿ ಯಜ್ಞ ಯಾಗ ಹೋಮ ಜಪ ತಪ ಮತ್ತೊಂದು ಮುಗಿದೊಂದು ಮಾಡಿ ಆ ಪುಣ್ಯದಿಂದ ನಾವು ದೇವಲೋಕ ಸ್ವರ್ಗಲೋಕಕ್ಕೆ ಹೋಗ್ಬೋದು, ಬ್ರಹ್ಮಲೋಕಕ್ಕೆ ಹೋಗ್ಬೋದು. ಪುಣ್ಯ ಇದೆಲ್ಲ. ಯಜ್ಞ ಮಾಡಿದಿ, ಯಾಗ ಮಾಡಿದಿ, ತಪಸ್ಸು ಮಾಡಿದಿ. ಆ ತಪಸ್ಸಿನ ಫಲದಿಂದ ನಾವು ಇಂದ್ರಲೋಕಕ್ಕೆ ಹೋಗಿ ಇಂದ್ರನ ಸನ್ನಿಧಾನದಲ್ಲಿರ್ಬೋದು, ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮನ ಸನ್ನಿಧಾನದಲ್ಲಿರ್ಬೋದು. ಇವೆಲ್ಲವೂ ನಮಗೆ ಪಡ್ಕೊಳ್ಳಿಕ್ಕೆ ಬರ್ತದೆ. ಅವು ಶಾಶ್ವತವಲ್ಲ. ಆ ಇಂದ್ರಲೋಕದ ಭೋಗ ಆಗಲಿ ಬ್ರಹ್ಮಲೋಕದ ಭೋಗಗಳಾಗಲಿ ಅವು ಶಾಶ್ವತವಲ್ಲ. ಅವು ಪುಣ್ಯ ತೀರ್ ಮಾಡಿ ಮತ್ತೆ ಹೊಳೆ ಬರಬೇಕಿಲ್ಲೇ. ತೇ ಪುಣ್ಯಮಾಸಾಧ್ಯ ಸುರೇಂದ್ರ ಲೋಕಂ ಅಷ್ಟಂತಿ ದಿವ್ಯಾನ್ ದಿವಿದೇವ ಭೋಗಾನ್ ಅಂತೇಳಿ ಭಗವಂತ ಗೀತೆಯಲ್ಲಿ ಹೇಳ. ಯಾರು ಯಜ್ಞ ಯಾಗ ಹೋಮಾದಿಗಳನ್ನು ಮಾಡಿಕೊಂಡ ಆ ಪುಣ್ಯದಿಂದ ಸ್ವರ್ಗಲೋಕಕ್ಕೆ ಹೋಗ್ತಾರೆ. ಈ ದೇಹ ಹೋಗಂಗಿಲ್ಲ, ಜೀವ ನಮ್ಮೆಲ್ಲರ ಜೀವಾತ್ಮದಲ್ಲ ಒಳಗೆ. ಈ ಜೀವಾತ್ಮ ಯಜ್ಞ ಯಾಗಾದಿಗಳ ಮೂಲಕವಾಗಿ ಪವಿತ್ರನಾಗಿಬಿಟ್ಟಿರ್ತಾನೆ, ಪರಿಶುದ್ಧನಾಗಿರ್ತಾನೆ. ಪರಿಶುದ್ಧನಾದ ಮೇಲೆ ಹೋಗಬೇಕು. ಯಾಕಂದ್ರೆ ಮನುಷ್ಯನಿಗೆ ಜನನ ಮರಣ ಬಿಟ್ಟಿದ್ದಲ್ಲ, ಶರೀರ ಬಂದವಲ್ಲ ಇವ.
ಇವು ಶಾಶ್ವತವಲ್ಲ, ಇವು ಬರ್ತಾವ ಹೋಗ್ತಾವ. ಯಾಕೆ ಇದೇ ಜನ್ಮ ನಮ್ಮದು ಕೊನೆ ಅಂತ ಮಾಡ್ಕೊಳಕ್ಕೆ ಬರ್ತದೆ. ಇದೇ ಜನ್ಮ ನಮ್ಮದು ಅಂತ ತಿಳ್ಕೊಳ್ಬಾರ್ದು. ಹಿಂದೂ ಇದ್ದೀವಿ ನಾವು, ಹಿಂದೂ ಅದೇವೆ, ಈಗೂ ಅದೇವೆ, ಮುಂದೂ ಇರುತ್ತೇವೆ. ಈ ದೇಹ ಇರೋದಿಲ್ಲ ಅಷ್ಟೇ. ಈ ದೇಹಗಳಿರೋಂಗಿಲ್ಲ. ಶರೀರ ಜೀವ ಇದೆಲ್ಲ ಒಳಗೆ ಜೀವಾತ್ಮ ಅವ ಹಿಂದೆ ಇದ್ದಾನೆ. ಎಂದು ಸೃಷ್ಟಿಯಾಗೈತಲ್ಲ ಭೂಮಿ ಆಕಾಶ ಆಗಲಿ ಎಂದು ಸೃಷ್ಟಿಯಾಗ್ಯಾವಲ್ಲ, ಆವಾಗ ಪರಮಾತ್ಮ ನಮ್ಮನ್ನು ಜೀವರೂಪದಿಂದ ಸೃಷ್ಟಿ ಮಾಡ್ಯಾನ. ಇದನ್ನೆಲ್ಲ ಸೃಷ್ಟಿ ಮಾಡಿ ಈ ಜೀವನಿಗೆ ಬದುಕೋಸ್ಕರವಾಗಿ ಮತ್ತೆಲ್ಲ ಔಷಧಾದಿಗಳನ್ನು ಧನಧಾನ್ಯಗಳನ್ನು ಎಲ್ಲ ಸೃಷ್ಟಿ ಮಾಡ್ಯಾನ ಪರಮಾತ್ಮ ಸಂಕಲ್ಪವಂತಂಥವನಿಗೆ, ಈಶ್ವರನಿಗೆ, ಪರಮಾತ್ಮನಿಗೇನು ನಾವೊಬ್ಬನಾಗಿರಬಾರ್ದು, ಎಲ್ಲ ರೂಪವಾಗಿ ನಾವು ಇರಬೇಕಂತ. ಎಲ್ಲ ರೂಪ ಅಂತಂದ್ರೆ ಈ ತೋರ್ತಕ್ಕಂಥ ದೇಹಗಳ 84 ಲಕ್ಷ ಜೀವರಾಶಿಗಳು ಒಂದಲ್ಲ, 84 ಲಕ್ಷ ಜೀವರಾಶಿಗಳಾಗಿ ನಾವು ಬರಬೇಕಂತ ಇಚ್ಛಾವಂತಂಥವನು ಪರಮಾತ್ಮ. ಬಂದ ಮೇಲೆ ಎಲ್ಲ ಮತ್ತು ಜೀವನಾಗಿ ಬರಬೇಕಾದ್ರೆ ಅವನಿಗೆ ಊಟಕ್ಕೆ ಬೇಕಲ್ಲ. ಜೀವಿಗಳಂದ್ರೆ ನಮಗೆಲ್ಲ ಇಲ್ಲಿ ಸೃಷ್ಟಿ ಮಾಡಿ ಕಳಿಸಿದ ಮೇಲೆ ನಮ್ಮ ರಕ್ಷಣೆ ಮಾಡೋಕ್ಕೆಲ್ಲ ಆಹಾರ ಧಾನ್ಯಗಳೆಲ್ಲ ಉತ್ಪನ್ನ ಆಗಬೇಕಲ್ಲ. ಅವನು ಸೃಷ್ಟಿ ಮಾಡಿದ. ಮೊದಲ ಪಂಚಮಹಾಭೂತಗಳನ್ನು ಸೃಷ್ಟಿ ಮಾಡಿದ. ಪಂಚಮಹಾಭೂತಗಳು ಸೃಷ್ಟಿ ಆದ ಮೇಲೆ ಜೀವರಾಶಿಗಳು ಸೃಷ್ಟಿಯಾದವು. ಜೀವರಾಶಿಗಳು ಅಂದರೆ 84 ಲಕ್ಷ ಜೀವರಾಶಿಗಳು ಸೃಷ್ಟಿಯಾದವು. ಅದಕ್ಕೆ ಬೇಕಾದ ಆಹಾರಗಳ ಸೃಷ್ಟಿಯಾದವು. ಎಲ್ಲ ಸೃಷ್ಟಿಯಾಗಿ ಈ ಲೋಕ ಬಂದ ಮೇಲೆ ಎಲ್ಲ ಜೀವಿಗಳಿಗೆ ಆಯುಷ್ಯ ಕೊಟ್ಟು ಇಷ್ಟ ವರ್ಷ ಬಾಳಬೇಕು, ಇಲ್ಲೇ ಇರಬೇಕು ಅಂತ ಅದನ್ನೂ ಇಷ್ಟ. ಹೀಗೆಲ್ಲ ಕೊಟ್ಟ ರಚನೆ ಆದಮೇಲೆ ಪರಮಾತ್ಮ ಈ ಜೀವನಿಗೆ ಬರೀ ಹುಟ್ಟಿದ ಮೇಲೆ ಹುಟ್ಟೋದು ಹೆಂಗೆ ಮಾಡ್ಕೊಂತ ಹೋದ್ರೆ ಹೆಂಗೆ ಅವ ಮುಕ್ತನಾಗಬೇಕು. ಜೀವಾತ್ಮ ಮುಕ್ತನಾಗಬೇಕಂದ್ರೆ ಶಾಶ್ವತ ಸುಖ ಸ್ವರೂಪನಾಗಬೇಕು. ಜನನ ರಹಿತವಾದಂಥ ಅಮರನಾಗಬೇಕು ಅಂಥೇಳಿ ಸಂಕಲ್ಪ ಮಾಡಿದ ಪರಮಾತ್ಮ. ಸಂಕಲ್ಪ ಮಾಡಿ ಏನು ಮಾಡಿದಪ್ಪ ಅಂತಂದ್ರೆ ಅಂಥ ಜ್ಞಾನವನ್ನು ನಮಗೆ ಕೊಟ್ಟು ನಮ್ಮನ್ನು ನಿತ್ಯ ಸುಖದಲ್ಲಿಡಬೇಕಲ್ಲ. ಶಾಶ್ವತವಾದ ಸುಖ, ಯಾವಾಗೂ ಸುಖವಾಗಿ ಇರಬೇಕು ಈ ಜೀವ. ಹಾಗಾದ್ರೆ ಅಂಥ ಸುಖವನ್ನು ಉಂಟು ಮಾಡೋರು ಯಾರು ಅಂದರೆ ಪರಮಾತ್ಮನ ಮಾಡೋಂಗಿಲ್ಲ. ಅವನು ನಿನಗೆ ಭೋಗ ಕೊಡ್ತಾನೆ. ಪರಮಾತ್ಮನಿಗೂ ತಪಸ್ಸು ಮಾಡಿದೆ ಏನೋ ಮಾಡಿ ನಿನಗೆ ಭೋಗ ಕೊಡ್ತಾನೆ. ಭೋಗ ಅಂದರೆ ಸಿರಿ ಸಂಪತ್ತುಗಳು ಕೊಡ್ತಾನೆ, ಮೋಕ್ಷ ಕೊಡೋಂಗಿಲ್ಲ ಅವ ಪರಮಾತ್ಮ. ಜನನ ರಹಿತವಾದಂಥ ಬ್ರಹ್ಮಜ್ಞಾನ ಆತ್ಮ ಸಾಕ್ಷಾತ್ಕಾರ ಕೊಡೋಂಗಿಲ್ಲ ಅವ ಪರಮಾತ್ಮ. ನಿನಗೆ ಭೋಗ ಕೊಡ್ತಾನೆ. ಈ ಲೋಕದ ಭೋಗ ಬೇಕಾದ್ರೂ ಕೊಡ್ತಾನೆ, ಸ್ವರ್ಗ ಲೋಕದ ಭೋಗ ಇಂದ್ರನ ಸಮಾನವಾದಂಥ ಭೋಗ ಕೊಡ್ತಾನೆ. ಅದಕ್ಕಿಂತಲೂ ಶ್ರೇಷ್ಠವಾದ ಬ್ರಹ್ಮಲೋಕ, ಆ ಲೋಕದ ಸಕಲ ಭೋಗ ಕೊಡ್ತಾನೆ. ಇವೆಲ್ಲವನ್ನು ಕೊಡ್ತಾನೆ ನೀವು ಮಾಡಿದ ಪುಣ್ಯಕ್ಕನುಸಾರವಾಗಿ. ನಾವು ಏನೇನು ಮಾಡೇವಿಲ್ಲ ಆ ಪುಣ್ಯಕ್ಕನುಸಾರವಾಗಿ ಈ ಲೋಕದಲ್ಲಿ ಶ್ರೀಮಂತರಾಗಿಯೋ, ಇದಕ್ಕಿಂತಲೂ ಶ್ರೇಷ್ಠವಾದಂಥ ಇಂದ್ರಲೋಕದಲ್ಲಿ ದೇವತೆಗಳಾಗಿಯೋ, ಅಲ್ಲೇ ಇದೇ ಜೀವನ ನಾವು ಪುಣ್ಯ ಮಾಡಿದ್ವು ಅಂದರೆ, ಇಲ್ಲೇ ಯಜ್ಞ ಯಾಗ ಪುಣ್ಯವನ್ನು ಮಾಡಿದ್ರೆ ನಾವು ಈ ಮನುಷ್ಯನೇ ದೇಹ ಹೋದ ಮೇಲೆ ಜೀವ ದೇವನಾಗ್ತಾನೆ, ದೇವತೆಗಳೇ ಆಗ್ತಾರೆ. ತೇ ಪುಣ್ಯಮಾಸಾಧ್ಯ ಸುರೇಂದ್ರ ಲೋಕಂ ಅಂತ ಹೇಳಿದೆ. ತೇ ಅಂದರೆ ಇಲ್ಲಿ ಮಾಡಿದಂಥ ಪುಣ್ಯದ ಪ್ರಭಾವದಿಂದ ದೇವಲೋಕದಲ್ಲಿ ದೇವತೆಗಳಾಗಿ ಹುಡ್ತೇವೆ ನಾವು. ಇದೇ ಜೀವ ದೇಹ ಇಲ್ಲಿ ಬಿದ್ದು ಹೋಗ್ತೇದು. ಅಲ್ಲಿ ಇರ್ತಾನೆ ಕಾಯಂ ಅಂದ್ರೆ ಅಲ್ಲಿ ಇರೋಂಗಿಲ್ಲ. ಅಲ್ಲಿ ಪುಣ್ಯ ಮುಗಿತಾನೆ ಮತ್ತೆ ಇಲ್ಲೇ ಬರ್ಬೇಕಾ. ನೀವು ಕಾಶಿ ಹೋಗಿರ್ತಾರಪ್ಪ, ಕಾಶಿಯಾಗಿ ಹಿಡ್ದು ಇರ್ತಾರೆ, ನಿಮ್ಮ ದುಡ್ಡು ಮುಗಿದಾಗ ಇರ್ತಾರೆ. ಕಾಶಿ ದುಡ್ಡು ಮುಗಿಕೊಳ್ಳೆ ಮತ್ತು ನಿಮ್ಮ ಊರಿಗೆ ಬರಬೇಕಲ್ಲ. ನಿಮ್ಮ ಊರಿಗೆ ಬರಬೇಕು, ನಿಮ್ಮ ಮನೆಗೆ ಬರಬೇಕು. ನಾವು ಕಾಶಿ ಹರಿದ್ವಾರ ಋಷಿಕೇಶ ಹೋಗಿರ್ತೇವೆ, ಹೋದವರು ಅಲ್ಲೇ ಇರ್ತೇವೇನು. ನಮ್ಮ ದುಡ್ಡು ಮುಗಿಯೋ ತನಕ ಇಲ್ಲಿ ಹೋಟೆಲ್ನ ಇಟ್ಕೊಳ್ತಾರೆ. ದುಡ್ಡು ಮುಗಿತಂದ್ರೆ ಮತ್ತೆ ನಮ್ಮ ಊರಿಗೆ ಬರಬೇಕು. ನಾವು ನಮ್ಮ ಊರಾಗ ಇರಬೇಕು. ಮತ್ತು ಹೋಗ್ಬೇಕಾದ್ರೆ ದುಡ್ಡು ಸಂಪಾದನೆ ಮಾಡ್ಕೋಬೇಕು. ಇಲ್ಲಿ ಸಂಪಾದನೆ ಮಾಡೋಕೆ ಮತ್ತೆ ಹೋಗೋದು. ಹಾಗೆ ಜೀವ ನಮ್ಮೊಳಗೆ ಜೀವ ಇದಾನಲ್ಲ, ಈ ಜೀವಾತ್ಮ ಇಂಥ ಸತ್ಸಂಗಾದಿಗಳನ್ನು ಮಾಡಿ, ಯಜ್ಞಯಾಗಗಳನ್ನು ಮಾಡಿ, ದಾನ ಧರ್ಮಗಳನ್ನು ಮಾಡಿ ಈ ಜೀವಾತ್ಮ ಶ್ರೀಮಂತನಾಗಿ ಹುಟ್ಟಬಹುದು.
ಅದಕ್ಕಿಂತಲೂ ಶ್ರೇಷ್ಠವಾದ ದೇವತೆಗಳಾಗಿ ಹುಟ್ಟಬಹುದು, ಅದಕ್ಕಿಂತಲೂ ಶ್ರೇಷ್ಠವಾದ ಬ್ರಹ್ಮಲೋಕದಲ್ಲಿ ನಾವು ಇರಬಹುದು. ಆದರೆ ಶಾಶ್ವತ ಅಲ್ಲ, ಮತ್ತೆ ಬರೋದ. ದುಡ್ಡು ಮುಗಿದ್ಕೂಲೆ ಹೆಂಗೆ ಕಾಶಿಂದ ಬರ್ತೇವಲ್ಲ, ಹಂಗೆ ಅಲ್ಲಿಂದ ಆ ಲೋಕದಿಂದ ಬರೋದ. ನಾವು ಹೋಗೋದು ಬರೋದು ಮಾಡಬಾರ್ದು, ಯಾವಾಗಲೂ ಆನಂದವಾಗಿರಬೇಕು. ಯಾವಾಗಲೂ ಆನಂದವಾಗಿ ಇರಬೇಕು ನಾವು ಅಂತಂದರೆ ಗುರು ಸನ್ನಿಧಾನದಲ್ಲಿ ಸಿಗ್ತೈತೆ. ಅದು ದೇವತೆಗಳಿಂದ ಕೊಡೋದಾದು, ಬರೆದು ಹೋಗೋದು. ಸದ್ಗುರುನಾಥನ ಮುಖಾಂತರ ಬರ್ತಕ್ಕಂಥ ಯಾವ ಸುಖ, ಆ ಜ್ಞಾನ ಇದೆಯಲ್ಲ, ಅದು ಬರುವುದಲ್ಲ ಹೋಗೋದಲ್ಲ, ಸ್ವತಃ ಎದ್ದು ಬರೋದಂತ, ಸ್ವತಃ ಇರೋದಂತ. ಅದು ಯಾವಾಗಲೂ ಆನಂದವಾಗಿರೋದು. ಅದ್ಯಾವುದು? ಬ್ರಹ್ಮಜ್ಞಾನ. ಅದ್ಯಾವ ಆನಂದ ಅಂದರೆ ಬ್ರಹ್ಮಜ್ಞಾನ, ಯಥಾರ್ಥ ಸ್ವರೂಪದ ಸಾಕ್ಷಾತ್ಕಾರ. ಈ ಜೀವನಲ್ಲ, ಪೂರ್ಣ ಪರಬ್ರಹ್ಮ ಅನ್ನುವ ಜ್ಞಾನ ಬೇಕು. ನಮ್ಮೊಳಗದಲ್ಲ ಜೀವಾತ್ಮ. ಈ ಜೀವಾತ್ಮ ತನ್ನ ಜ್ಞಾನ ಇಲ್ಲದೇ ಇರುವುದರಿಂದ ಅವನಿಗೆ ಪುಣ್ಯ ಪಾಪಕ್ಕನುಸಾರವಾಗಿ ಜನ್ಮಗಳು ಬರ್ತಿರ್ತಾವೆ. ಅದೆಲ್ಲವನ್ನು ಕಳೆದು ಕೇವಲ ಆನಂದ ಸ್ವರೂಪನ ಆಗಬೇಕಾದ್ರೆ ಸದ್ಗುರು ಹತ್ರ ಹೋಗ್ಬೇಕು, ಸದ್ಗುರುನಾಥನ ಹತ್ರ ಹೋಗಬೇಕು. ಎಂಥವ? ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುನಾಥನ ಹತ್ರ ಹೋಗಬೇಕು. ಅಲ್ಲಿ ಹೋಗಿ ಅವನ ಸೇವಾದಿಗಳ ಮೂಲಕವಾಗಿ ಯಥಾರ್ಥ ಜ್ಞಾನ ಮಾಡಿಕೊಳ್ಬೇಕು. ಯಥಾರ್ಥ ಜ್ಞಾನ ಆಯ್ತಂದ್ರೆ ಪೂರ್ತಿ ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ಶ್ರುತಿ ಹೇಳ್ತದೆ, ಈ ಜೀವ ಬ್ರಹ್ಮನ ಕರೆ, ಅದನ್ನು ಗುರುವಿನ ಮುಖಾಂತರ ಅರ್ಥ ಬ್ರಹ್ಮ ಸ್ವರೂಪನಾಗಿಬಿಡ್ತಾನೆ, ಪೂರ್ಣ ಆನಂದ ಸ್ವರೂಪನಾಗುತ್ತಾನವ. ಪೂರ್ಣ ಆನಂದ ಸ್ವರೂಪ ಯಾವ ಜೀವ ಪೂರ್ಣ ಆನಂದ ಸ್ವರೂಪನಾಗಿಬಿಡ್ತಾನೆ, ಅದಾಗ ಗುಣ ಪಡೋದು. ಅದೇ ಜ್ಞಾನ, ಅದ ಅಮೃತ. ನಿಜವಾದ ಅಮೃತ ಅಂದರೆ ಜ್ಞಾನ. ಆ ಜ್ಞಾನವನ್ನು, ಅಮೃತವನ್ನು ಗುರುದೇವ ನಮಗೆ ಪಾನ ಮಾಡಿಸ್ತಾನೆ. ಆ ಅಮೃತ ಪಾನ ಮಾಡಿ ನಾವು ಧನ್ಯರಾಗಿಬಿಡ್ತೇವೆ, ಮುಕ್ತರಾಗಿಬಿಡ್ತೇವೆ. ಅದು ಎಲ್ಲರಿಗೂ ಹಂಗಿಲ್ಲ. ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ್ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್ ಅಂತ ಹೇಳ್ತದೆ. ಕಶ್ಚಿತ್ ಧೀರ ಅಂತ ಅನೇಕ ಜನ್ಮಗಳ ಪುಣ್ಯದಿಂದ ಆ ಜ್ಞಾನ ಆಗ್ತದೆ. ಅನೇಕ ಜನ್ಮಗಳ ಪುಣ್ಯದಿಂದ ಬಹೂಣಾಂ ಜನ್ಮನಾಮಂತೆ ವಾಸುದೇವ ಸರ್ವಮಿತಿ ಸಹಮಾತ್ಮ ಸುದುರ್ಲಭ ಅಂತ ಭಗವಂತಗೀತೆಯಲ್ಲಿ ಹೇಳ್ತಾನೆ. ಬಹೂಣಾಂ ಜನ್ಮನಾಮಂತೆ ಅನೇಕ ಜನ್ಮ ತೊಡ್ಕೊಂತ ಬರ್ಬೇಕು ನಾವು ಮನುಷ್ಯರಾಗಿ. ಪಶು ಪಕ್ಷಿಗಳಾಗಿ ಅಲ್ಲ, ಮತ್ತು ಪಶು ಪಕ್ಷಿ ಗಿಡ ಮರಗಳಾಗಿ ಹುಟ್ಟುವುದಲ್ಲ, ಮನುಷ್ಯರಾಗಿ ಹುಟ್ಟಬೇಕು. ನಾವೆಲ್ಲರೂ ಮನುಷ್ಯರಾಗಿ ಹುಟ್ಟಬೇಕು. ಮನುಷ್ಯರಾಗಿ ಹುಟ್ಟುವುದು ಬಹಳ ಪುಣ್ಯ ಬೇಕಾಗದೆ. ಪುಣ್ಯ ಪಾಪ ಸಮವಾಗಿದ್ರೆ ಮನುಷ್ಯರಾಗಿ ಹುಟ್ಟುತ್ತಾರೆ. ಪುಣ್ಯ ಪಾಪಗಳು ಸಮವಾಗಿ ಮಿಶ್ರಿತ್ತಂದ್ರೆ ಮನುಷ್ಯರಾಗಿ ಹುಡ್ತೇವೆ. ಅದ್ರಾಗ ಶ್ರೀಮಂತ ಆಗ್ಬೇಕು, ಮತ್ತು ಪುಣ್ಯ ಹೆಚ್ಚಿರಬೇಕು. ಶ್ರೀಮಂತರಾಗಿ ಹುಟ್ಟಬೇಕಾದ್ರೆ ಪುಣ್ಯ ಹೆಚ್ಚಬೇಕು. ಬಡವರಾಗಿ ದರಿದ್ರಾಗಿ ಹುಟ್ಟಬೇಕಾಗಿದ್ರೆ ಪುಣ್ಯ ಕಮ್ಮಿ ಆಗಬೇಕು. ಪುಣ್ಯದ ಬಲ ಕಮ್ಮಿ ಇತ್ತಂದರೆ ಬಡವರಾಗಿಯೋ ದರಿದ್ರಾಗಿಯೋ ಅಂಗವಿಕಲರಾಗಿಯೋ ಹುಡ್ತಾವೆ. ಪಾಪದಿಂದ ಅವು ಹೀನವಾದ ಜನ ಬರ್ತಾವೆ. ಈಗ ನಾವು ಮಾಡಿಕೊಂಡ್ರದ, ಈಗ ನಾವು ಈ ಮನುಷ್ಯ ಜನ ಬಂದದ್ದಲ್ಲ, ಇವಾಗ ಒಳ್ಳೆಯದನ್ನು ಮಾಡಿಕೊಂಡು ನಾವು ದಾನ ಧರ್ಮ ಶಾಸ್ತ್ರ ಪುರಾಣ ಪುಣ್ಯಕಥೆ ಸತ್ಯ ಇಂಥದ್ದನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡಿದ್ವಿ ಅಂದರೆ ಮುಂದೆ ಶ್ರೀಮಂತರಾಗ್ಬೋದು. ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋ ವಿಜಾಯತೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಅಂತ ಭಗವಂತ ಹೇಳ್ತಾನೆ. ನಾವು ಪುಣ್ಯ ಮಾಡ್ತಾ 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 ಹೋದ್ರೆ ಮುಂದೆ ಶ್ರೀಮಂತರಾಗಿ ಹುಟ್ಟುತ್ತೇವೆ. ಪುಣ್ಯ ಮಾಡೋದು, ಪುಣ್ಯ ದುಡ್ಡು ಬರೀ ದಾನ ಮಾಡೋದಂತ ಅಲ್ಲ, ಸತ್ಸಂಗ ಮಾಡಿರಿ, ಮಹಾತ್ಮರ ಸೇವಾ ಮಾಡಿರಿ, ತಂದೆ ತಾಯಿಗಳ ಸೇವಾ ಮಾಡಿರಿ, ಕಷ್ಟದಲ್ಲಿ ಬಿದ್ದಂಥವ್ರಿಗೆ ಸಹಕಾರ ಮಾಡಿರಿ, ಒಳ್ಳೆಯದನ್ನು ಮಾಡಿರಿ. ಒಳ್ಳೆಯದನ್ನು ಮಾಡುವುದರಿಂದ ನೀವು ಪುಣ್ಯವಂತರಾಗ್ತೀರಿ. ಆ ಪುಣ್ಯದಿಂದ ಮುಂದಿನ ಜನ್ಮ ಶ್ರೀಮಂತ ಜನ್ಮ ಬರ್ತಾವೆ. ಆ ಜನ್ಮದಲ್ಲಿ ಇನ್ನಷ್ಟು ಪುಣ್ಯ ಮಾಡ್ತೀವಿ. ಆಮೇಲೆ ನಾವು ಶ್ರೇಷ್ಠವಾದಂಥ ಸದ್ಗುರುವಿಗೆ ಶರಣಾಗತರಾಗ್ತೇವೆ. ಸದ್ಗುರುನಾಥನ ದರ್ಶನ ಆಶೀರ್ವಾದದಿಂದ ನಾವು ನಮ್ಮ ನಿಜವನ್ನು ಅರಿತೇವೆ. ನಾನು ಯಾರು? ದೇಹ ನಾನು, ಇಂದ್ರಿಯಾದಿಗಳನ್ನು, ಪ್ರಾಣ ನಾನು. ಯಾರು ನಾನು? ನಾನು ನಾನು ಅಂತೀವಲ್ಲ ದೇಹದಲ್ಲಿ. ಈಗ ಅಂತೀರಿ ನಾನು ಅಂತೀರಿ. ನೀವು ಯಾರು ಅಂದ್ರೆ ನಾನು ರೀ ಅಂತೀರಿ. ನೀವು ಹೇಳ್ತಾರೆ ನೀ ಯಾರಪ್ಪ ಅಂದ್ರೆ ನಾನು ರೀ ಅಂತೇಳಿ. ಅವಾಗ ಹೇಳ್ತಾರೆ ಕಲ್ಲಪ್ಪ ಮಲ್ಲಪ್ಪ ಗೋವಿಂದ ಅಂತ ಹೇಳ್ತಾರೆ. ಹೆಣ್ಮಕ್ಳು ಗಂಗವ್ವ ನಿಂಗವ್ವ ಮಂಗವ್ವ ಅಂತ ಅವ್ರು ಹೇಳ್ತಾರೆ. ಹೆಸರು ಹೇಳ್ತಾರೆ ಅವ್ರ. ಏನು ಹುಟ್ಟು ಹೆಸರು ತೊಗೊಂಡು ಬಂದ್ರಿ? ನಾವೆಲ್ಲ ಹುಟ್ಟಿರ್ತೇವಲ್ಲ, ತಾಯಿ ಹೊಟ್ಟಿಂದ ಬಂದುಬಿಡ್ತೇವಲ್ಲ, ಅವಾಗ ಹೆಸರು ನಂದು ಇರ್ತೈತೆ ನಮ್ಮದು.
ಒಂದು 8-10 ಮಂದಿಗಳು ಕೂಡಿ ಇಡ್ತಾರೆ ಹೆಸರು ಇಡ್ಬೇಕಾದ್ರು ಅದು ಹಂಗಲ್ಲ. ಇವರು ಹೆಸರು ಇಡುವಾಗ ದುಬ್ಬದ ಮೇಲೆ ಕೂತಾರೋ ಕೂತಾರಿಲ್ಲ. ಮತ್ತು ನಿಮ್ಮ ಕಡೆ ನಮ್ಮ ಕಡೆ ಕೂತಾರೆ ಹೆಸರು ಹಾಕೋದು. ಹೆಸರು ಇಡೋದ್ರೆ ಬಿಡಿತಾರೆ. ಯಾಕಂದ್ರೆ ಹೆಸರಿಲ್ಲಂಥ ಜ್ಞಾನಕ್ಕೆ ಮಹಾತ್ಮನಿಗೆ ಹೆಸರು ಯಾಕೆ ಹಿಡಿದು ಮೂರ್ಖ ಅಂತ ಬಿಡಿದು ಅಂತ ಬಡಿದು ಅಂದ್ರೆ ಯಾಕೆ? ಅವಾಗ ಹೆಸರೇ ಇಲ್ಲ, ಹುಟ್ಟುವಾಗ ಹೆಸರು ತೊಗೊಂಡು ಬಂದಿಲ್ಲ. ನಿಮ್ಮ ಮನ್ಯಾಗ ಹಿರಿಯರು ಇರ್ತಾರಲ್ಲ, ಯಾರು ತತ್ರ ಅವ್ರ ಹೆಸರು ಇರ್ತಾರೆ. ನೀವು ಒಟ್ಟು ಹೆಸರು ಇರ್ತಾರೆ ಅಷ್ಟೇ. ಆದರೆ ಅವಾಗ ಹೆಸರೇ ಇಲ್ಲ, ಹುಟ್ಟುವಾಗ ಯಾವ ಹೆಸರಿಲ್ಲ. ಅವಾಗ ನೀವು ಕಲ್ಪನಾ ಮಾಡಿ ಇಟ್ಟಿರಿ. ಅವ ಪೂರ್ಣ ಬ್ರಹ್ಮ ಇರ್ತಾನ, ಅವ ಪರಮಾತ್ಮನ ಸ್ವರೂಪನೇ ಇರ್ತಾನವ. ಅವನಿಗೆ ಹೆಸರು ಇಡ್ತೇವೆ ನಾವು. ಯಾಕೆ? ವ್ಯವಹಾರ ನಡಿಬೇಕಲ್ಲ. ವ್ಯವಹಾರ ನಡಿಬೇಕಾದ್ರೆ ಹೆಸರು ಇದ್ದಾಗ ನಡಿತೈತಿ. ಕಲಪ ಮಲ್ಲಪ್ಪ ಬಾರಪ್ಪ ಅಂದಂಗೆ ಅವಾಗ ಹೆಸರು ಏನಾಗಿ ಬರುತ್ತೆ? ಏ ಅಂತಾರೆ. ನೀವು ಯಾರು ಇಲ್ಲ, ಹೆಸರು ಇರ್ತೇವೆ. ವ್ಯವಹಾರ ನಡೆಯೋದಕ್ಕಾಗಿ ಹೆಸರಿದು. ಈಗ ಹೆಸರು ಇಟ್ಟಿರ್ತೇವೆ ನಾವು. ವ್ಯವಹಾರ ನಡಿಬೇಕು. ನಮ್ಮ ವ್ಯವಹಾರ, ಲೋಕದ ವ್ಯವಹಾರಗಳು ನಡಿಬೇಕಾದ್ರೆ ಹೆಸರಿದ್ದರೆ ಆ ಹೆಸರು ಮೂಲಕವಾಗಿ ಅವನ್ನ ಕರ್ಕೊಂಡು ಮಾಡ್ತೇವೆ. ಆದರೆ ನಿಜವಾದ ಬ್ರಹ್ಮ ಆತ್ಮ ಈ ದೇಹದೊಳಗೆ ಇದಾನಲ್ಲ, ಜೀವಾತ್ಮ, ಅವನಿಗೆ ಹೆಸರಿಲ್ಲ. ಈ ದೇಹಕ್ಕೆ ಹೆಸರಿಟ್ಟದ್ದು ನಾವೆಲ್ಲ ಹೆಸರು ಇಡೋದು ಯಾತಕ್ಕೆ? ಈ ದೇಹಕ್ಕೆ ಹೆಸರು ಇಡ್ತೇವೆ. ನಿಮ್ಮ ಒಳಗಿರ್ತಕ್ಕಂಥ ಜೀವ ಅದಲ್ಲ, ಜೀವನಿಗೆ ಹೆಸರಿಲ್ಲ. ಅವ ಪೂರ್ಣ ಪರಬ್ರಹ್ಮ, ಪೂರ್ಣ ಪರಬ್ರಹ್ಮ. ಅವ ಪುಣ್ಯ ಪಾಪಕ್ಕನುಸಾರವಾಗಿ ದೇಹಗಳಿಗೆ ಓಡಾಡ್ತಿರ್ತಾನೆ. ನಾವು ಜೀವ ಈ ಜೀವನದ ಈ ದೇಹದಲ್ಲಿ ನಾವು ಏನು ಪುಣ್ಯ ಮಾಡ್ತೇವೆ, ಏನು ಪಾಪ ಮಾಡ್ತೇವಲ್ಲ, ಈ ಪುಣ್ಯ ಪಾಪಕ್ಕನುಸಾರವಾಗಿ ಮುಂದಿನ ಜನ್ಮ ಬರ್ತಾವೆ. ಈ ಜನ್ಮದಲ್ಲಿ ನಾವು ಮಾಡಿದಂಥ ಪುಣ್ಯ ಪಾಪ, ಧರ್ಮ ಅಧರ್ಮ ಇವೇನು ಮಾಡ್ತೇವಲ್ಲ ನಾವು, ಧರ್ಮವನ್ನು ಮಾಡಿದಂದರೆ ಮುಂದೆ ಶ್ರೀಮಂತನಾಗಿ ಹೊಡ್ತಿ. ಪಾಪವನ್ನು ಮಾಡಿದಪ್ಪ ಅಂದರೆ ಅಧರ್ಮದಿಂದ ಅಂದರೆ ಮುಂದೆ ದರಿದ್ರನಾಗಿ ಹುಡ್ತೀವಿ ಅಥವಾ ಪಶು ಪಕ್ಷಿಯಾಗಿ ಹುಡ್ತೀವಿ. ಈ ಮನುಷ್ಯ ದೇಹ ತೊಟ್ಟು ಬಂದವ್ರದೇವಲ್ಲ ನಾವು. ನಮಗೆ ಪುಣ್ಯ ಗೊತ್ತು, ಪಾಪ ಗೊತ್ತು, ಧರ್ಮ ಗೊತ್ತು, ಅಧರ್ಮ ಗೊತ್ತು. ಇದೆಲ್ಲ ಗೊತ್ತಿದ್ದು ಧರ್ಮವನ್ನು ರಕ್ಷಣೆ ಮಾಡಬೇಕು, ಧರ್ಮದಿಂದ ನಡ್ಕೊಂಡ್ವಿ. ಅದರಿಂದ ಮುಂದೆ ಮತ್ತು ಶ್ರೀಮಂತರಾಗ್ಬೋದು, ದೇವತೆಗಳಾಗ್ಬೋದು. ಅಧರ್ಮ ಮಾಡ್ಕೊತ ಹೋದೀವಪ್ಪ ಅಂತಂದ್ರೆ ಮುಂದೆ ಕುಂಡ್ರು ಹೇಳೋರು ದರಿದ್ರಾಗಿ ಹುಟ್ಟಬೇಕಾಕೈತಿ ಅಥವಾ ಪಶು ಪಕ್ಷಿಗಳಾಗಿ ಹುಟ್ಟಬೇಕಾಕೈತಿ. ಈ ಮನುಷ್ಯ ಜನ್ಮ ಬಂದಾಗ ನಾವು ಹುಷಾರಿರಬೇಕು. ಮನುಷ್ಯ ಜನ್ಮ ಬಂದದ್ದೆಲ್ಲ ಭಾಳ ಹುಷಾರಾಗಿರ್ಬೇಕು. ಯಾಕೆ? ಮುಂದೆ ನಾವು ಬರೋವ್ರ ಮುಂದೆ ಈ ದೇಹ ಬರೋದಲ್ಲ, ಜೀವ ಹುಟ್ಟವ. ಈ ದೇಹದಲ್ಲಿರ್ತಕ್ಕಂಥ ಜೀವಾತ್ಮ ಹುಟ್ಟವ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಸಹನಂ ಯೇ ಸಂಸಾರೇ ಕಲು ದುಸ್ತಾರೆ ಅಂತ ಶಂಕರಪ್ಪ ಓದ್ತಾರೆ. ಯಾರ? ಪುನರಪಿ ಜನನಂ ಪುನರಪಿ ಮರಣಂ. ಪುನಃ ಹುಟ್ಟೋದು ಪುನಃ ಸಾಯೋದು, ಹುಟ್ಟೋದು ಸಾಯೋದು. ತೆಪ್ಪಿದ್ದಲ್ಲ ಎಲ್ಲರಿಗೂ. ಎಲ್ಲರೂ ಭೂಮಿ ಮೇಲೆ ಏನು ಬಂದೇವಲ್ಲ ನಾವು. ನಮಗೆ ಹುಟ್ಟು ಸಾವು ತೆಪ್ಪಿದ್ದಲ್ಲ ಅಲ್ಲ. ನೀವು ಪುಣ್ಯ ಪಾಪಕ್ಕೆ ಅನುಸಾರ ಹುಡ್ತಾರೆ ಅಷ್ಟೇ. ಹುಟ್ಟುದು ಸಾವುದು ತೆಪ್ಪಿದ್ದಲ್ಲ. ಜೀವಾತ್ಮನಿಗೆ, ದೇಹ ಅಲ್ಲ, ಜೀವನಲ್ಲ ಒಳಗೆ. ಈ ಜೀವನಿಗೆ ಹುಟ್ಟುದು ಮತ್ತು ಸಾಯೋದು, ಹುಟ್ಟುದು ಸಾಯೋದು ಬಿಟ್ಟದ್ದಲ್ಲ. ಎಂದ ಭೂಮಿ ಹುಟ್ಟೈತಲ್ಲ ಅಂದ್ರಿಂದ ಹುಟ್ಕೊಂತ ಬಂದವರು ನಾವು. ಬರೀ ಮನುಷ್ಯರಾಗಿ ಬಂದವರಲ್ಲ. ಎಷ್ಟೋ ಸರಿ ದೇವತೆಗಳಾಗಿರಿ, ಎಷ್ಟೋ ಸರಿ ಶ್ರೀಮಂತರಾಗಿರಿ, ಎಷ್ಟೋ ಸರಿ ಬಡವರಾಗಿರಿ, ಎಷ್ಟೋ ಪಶು ಪಕ್ಷಿ ಹೀನವಾದ ಜನಗಳು ಬಂದಿರ್ತಾವ. ನಿಮ್ಮ ಸಂಸ್ಕಾರಕ್ಕನುಸಾರವಾಗಿ ನಿಮ್ಮ ಸಂಸ್ಕಾರ ಇರ್ತೈತಲ್ಲ, ಅದಕ್ಕನುಸಾರ ಹುಟ್ಟಬೇಕಾಗೈತೆ. ಯಂ ವಾಪಿ ಸ್ವರನ್ ಭಾವಂ ತ್ಯಜಂತಂತೆ ಕಲೇವರಂ ತಮೇವೇತಿ ಗೌಂತೆಯ ಸದಾ ತದ್ಭಾವ ಭಾವಿತ ಅಂತ ಭಗವಂತ ಹೇಳ್ಯಾನ. ಅರ್ಜುನಿಗೆ ಹೇಳ್ತಾನ, ಎಂ ಸ್ವರನ್ ಭಾವಂ, ಯಾವ್ಯಾವ ನಿನ್ನ ಮನಸ್ಸಿನಾಗ ಮಾಡ್ತಿ, ಏನೇನು ಮಾಡ್ತೀನಿ, ನೀನು ದಿವಸ ಮಾಡ್ತೀವಲ್ಲ, ಕೆಟ್ಟದ್ದನ್ನು ಮಾಡ್ಕೊತ ಪಾಪದ್ದು ಮಾಡ್ಕೊತ ಹೋದಂದ್ರೆ ಮುಂದೆ ಸಾಯೋ ಕಾಲದಲ್ಲೇ ಅದೇ ಬರ್ತದೆ. ಸಾಯೋ ಕಾಲದಲ್ಲಿ ಕೆಟ್ಟದ್ದ ಬರ್ತದೆ. ಕೆಟ್ಟಕ್ಕನುಸಾರವಾಗಿ ದರಿದ್ರನಾಗಿಯೋ ಪಶುಗಳಾಗಿಯೋ ಪಕ್ಷಿಗಳು ಹುಟ್ಟಬೇಕಾಗೈತೆ. ಇಂಥದನ್ನ ಸತ್ಸಂಗ ಮಾಡ್ಕೊತ, ಶಾಸ್ತ್ರ ಪುರಾಣ ಪುಣ್ಯಕ್ಕೆ ತಿಳ್ಕೊಂಡು ದಾನ ಧರ್ಮ ಮಾಡ್ಕೊತ ಒಳ್ಳೆಯದನ್ನು ಮಾಡ್ಕೊತ ಹೋದ್ವಿ ಅಂದರೆ ಶ್ರೀಮಂತರಾಗಿ ಹುಡ್ತೇವೆ. ಈ ಸತ್ಸಂಗ ಮಾಡ್ತೇವೆ, ಅನ್ನದಾನ ಮಾಡ್ತೇವೆ, ವಸ್ತ್ರದಾನ ಮಾಡ್ತೇವೆ, ಶ್ರೇಷ್ಠವಾದಂಥದ್ದನ್ನು ಮಾಡ್ತೇವೆ. ಮಾಡಿದಂಥ ಮನುಷ್ಯ ಮುಂದೆ ಶ್ರೀಮಂತನಾಗಿ ಬಿಡ್ತಾನೆ. ಅವಾಗ ಒಳ್ಳೆಯದನ್ನು ಮಾಡಿ ಮತ್ತೆ ಶ್ರೇಷ್ಠವಾಗಿ ಬಿಡ್ತಾನೆ. ಅದಕ್ಕೆ ಈ ಮನುಷ್ಯ ಜನ್ಮ ಇದು ಜಂಕ್ಷನ್ ಇದ್ದಂಗೆ. ಎಲ್ಲಾರು ಹೋಗ್ಬೋದು. ಈಗ ಜಂಕ್ಷನ್ ಇದ್ದಿರ್ತಾವೆ, 4 ರೋಡ್ ಇರ್ತಾವಲ್ಲ, ಹತ್ಲ ಹೋಗೋದು. ಪುಣ್ಯ ಮಾಡಿದ್ರಿಂದ ಹೆಂಗೆ ಆಗುತ್ತೆ ಇರುತ್ತೆ. ಹಾಗೆ ಪುಣ್ಯ ಮಾಡಿದಪ್ಪ ಅಂದ್ರೆ
ದೇವಲೋಕ, ಸ್ವರ್ಗಲೋಕ, ಶ್ರೀಮಂತ ಮತ್ತೊಂದಾಗಿ ಹುಡ್ತೇವೆ, ಪಾಪ ನರಕಾದಿಗಳಾಗ್ತಾವೆ. ಅದಕ್ಕೆ ನಾವು ಈ ಮನುಷ್ಯ ಜನ್ಮ ಬಂದಾಗ ಭಾಳ ಹುಷಾರಾಗಿರೋದು. ಮನುಷ್ಯ ಜನ್ಮ ಬಂದಾಗ ಮುಂದಿನ ಯೋಚನೆ ಮಾಡ್ಕೋಬೇಕು. ಮುಂದೆ ನಾವು ಹುಟ್ಟಿ ಬರೋವ್ರ ಇದು ಕೊನೆಯಲ್ಲ. ಈ ಮುಂದೆ ಹುಟ್ಟಿ ಹಿಂದಿದ್ದವರು ಈಗದೇವಿ ಮುಂದೂ ಬರೋವ್ರ ನಾವು. ನೀ ಹೆಂಗೆ ಬರ್ತೀಯ ಅಂದರೆ ಮನುಷ್ಯನಾಗೆ ಬರ್ತೀಯ ಅಂತ ಹೇಳಕ್ಕೆ ಬರೋಂಗಿಲ್ಲ. ನೀ ಪಾಪ ಮಾಡಿದ್ದೆ ಅಂದರೆ ಪಾಪಕ್ಕೆ ಅನುಸಾರಾಗಿ ಹುಡ್ತಿ, ಪುಣ್ಯ ಮಾಡಿದ್ದರೆ ಪುಣ್ಯಕ್ಕೆ ಅನುಸಾರಾಗಿ ಹುಡ್ತಿ. ಶ್ರೀಮಂತನಾಗಿ, ಗುಣವಂತನಾಗಿ, ನೀತಿವಂತನಾಗಿ, ದೊಡ್ಡವನಾಗಬೇಕಂದ್ರೆ ಪುಣ್ಯ ಮಾಡು ಅಷ್ಟೆ. ಪುಣ್ಯ ಅಂದ್ರೆ ಏನು? ಅಂತ ಕೇಳ್ರಿ, ಮಠ ಮಂದಿರಿಗೆ ಹೋಗ್ರಿ, ಪುರಾಣ ಪುಣ್ಯಕಥೆಗಳನ್ನ ಕೇಳ್ರಿ, ಭಗವಂತ ನಮ್ಮ ಕಡೆಯಿಂದ ಕೊಡುವಂಥ ಸಾಗತದಿಂದ ಒಂದು ದಾನ ಧರ್ಮ ಮಾಡಿರಿ. ಒಳ್ಳೆಯದನ್ನು ಮಾಡ್ತಾ ಇದ್ರೆ ಮುಂದಿನ ಜನ್ಮ ಒಳ್ಳೇದು ಬರ್ತಾವೆ. ಮತ್ತು ಅದನ್ನು ಮಾಡದಂಥ ಪಾಪ ಮಾಡ್ಕೊಂಡು ಹೊಂಟಿವಿ ಅಂದ್ರೆ ಅದೇ ಮಠಕ್ಕೆ ಬಂದ್ವಿ, ಮಠದಿಂದ ಕತ್ಕೊಂಡು ಹೊಂಟಿವಿ, ಮತ್ತೊಂದು ಮಾಡಿದ್ವಿ, ಆ ದೇವಸ್ಥಾನಕ್ಕೆ ಹೋದ್ವಿ, ದೇವಸ್ಥಾನ ಗಂಟೆ ತೊಗೊಂಡು ಹೋದ್ವಿ, ಹಿಂಗೆಲ್ಲ ಮಾಡಿ ಮತ್ತೆ ಏನಾಕೈತೆ, ಮತ್ತೆ ನರಕ ಆಗ್ತದೆ. ಅದಕ್ಕೆ ನಾವು ಹುಷಾರಾಗಿರಬೇಕು. ಮನುಷ್ಯ ಹುಷಾರಾಗಿರ್ಬೇಕಾದ್ರೆ ತೇ ಪುಣ್ಯಮಾರಾಧ್ಯ ಸುರೇಂದ್ರ ಲೋಕಂ. ಯಾರು ಪುಣ್ಯ ಮಾಡ್ತಾರೋ ಅವರು ದೇವಲೋಕದಲ್ಲಿ ದೇವತೆಗಳಾಗಿ ಹುಡ್ತೇವೆ, ಈ ಲೋಕದಲ್ಲಿ ಶ್ರೀಮಂತರಾಗಿ ಹುಡ್ತೇವೆ, ಒಳ್ಳೆಯದನ್ನು ಮಾಡ್ತೇವೆ. ಅದಕ್ಕೋಸ್ಕರವಾಗಿ ಮನುಷ್ಯ ಜನ್ಮ ಭಾಳ ಶ್ರೇಷ್ಠ. ಅದಕ್ಕೆ ನರಜನ್ಮದಿಂದ ಇಹದೊಳು ಮಿಗಿಲುಂಟೆ ಅಂತೇಳಿ ನಿಂತ್ಕೊಂಡ್ರು. ಇಹದೊಳು ಅಂದರೆ ಈ ಲೋಕದಾಗ ಅತ್ಯಂತ ಶ್ರೇಷ್ಠವಾದದ್ದು ಯಾವುದಂದ್ರೆ ಮನುಷ್ಯ ಜನ್ಮ ಅಂತ. ಅತ್ಯಂತ ಶ್ರೇಷ್ಠವಾದದ್ದು ಮನುಷ್ಯ ಜನ್ಮ. ಯಾಕೆ? ಜ್ಞಾನ ಅಜ್ಞಾನ ಗೊತ್ತಿವನಿಗೆ, ಪುಣ್ಯ ಪಾಪ ಗೊತ್ತಿವನಿಗೆ, ಧರ್ಮ ಗೊತ್ತಿವನಿಗೆ. ಎಲ್ಲರಿಗೂ ನಮ್ಮೆಲ್ಲರಿಗೂ ಗೊತ್ತಾಗೋದಿಲ್ಲ. ಧರ್ಮ ಇದು ಅಧರ್ಮ, ಇದು ಪುಣ್ಯ, ಇದು ಪಾಪ, ಇದು ಸುಖ ದುಃಖ ಎಲ್ಲರಿಗೂ ಗೊತ್ತಾಕೈತೆ. ಎಲ್ಲರಿಗೂ ಗೊತ್ತೈತೆ. ಪುಣ್ಯ ಯಾವುದಂತ ಹೇಳ್ತಾರೆ ಅದನ್ನು ಮಾಡಿರಿ, ಪಾಪ ಯಾವುದೈತೆ ಅದನ್ನು ಬಿಟ್ಟುಬಿಡ್ರಿ, ಅಧರ್ಮ ಯಾವುದೈತೆ ಅದನ್ನು ಬಿಡ್ರಿ, ಧರ್ಮ ಯಾವುದೈತೆ ಅದನ್ನು ಮಾಡಿರಿ. ಯಾಕೆ? ಮುಂದಿನ ಬುತ್ತಿ ಅದು. ಈಗ ದುಡ್ಡು ಗಳಿಸಿರ್ತಾರಲ್ಲ ನೀವು ಮನ್ಯಾಗ, ದುಡ್ಡು ಸಂಪತ್ತು ಎಲ್ಲ ಗಳಿಸಿರ್ತಾರಲ್ಲ, ಯಾಕೆ? ಮುಂದೆ ಬೇಕ್ರಿ ಅಂಥೇಳಿ. ಮುಂದೆ ಬೇಕಂತ ಹೇಳ್ಕೊಂಡು ಸಂಪತ್ತು ಗಳಿಸಿ ಅದನ್ನ ರೋಡ್ನಾಗ ಇಡೋಂಗಿಲ್ಲ ಯಾರು. ಮನ್ಯಾಗ ಗಪ್ಪಾಗಿಡ್ತೇವೆ, ಬ್ಯಾಂಕ್ನಾಗ ಇಡ್ತೇವೆ. ಯಾಕೋ? ಮುಂದೆ ಬೇಕಲ್ರಿ, ಮುಂದೆ ಬೇಕಲ್ರಿ ಅಂತೇವೆ ನಾವು. ನಮಗೆ ಬೇಕು, ಮಕ್ಕಳಿಗೆ ಬೇಕು, ಅವ್ರಿಗೆ ಬೇಕು, ಇವ್ರು ಬೇಕಂದ್ರೆ ದುಡ್ಡು ಗಳಿಸಿರ್ತೇವೆ. ದುಡ್ಡು ಗಳಿಸಿದ್ರಪ್ಪ ನೀವು ಮುಂದಿನ ಜನ್ಮದ್ದು ಏನರ ಗಳಿಸ್ಕೊಡ್ರಂತ. ದುಡ್ಡು ಗಳಿಸ್ರಿ ಇಟ್ಟು ಹೋದ್ರೆ ಅಷ್ಟೇ, ಬಂಗಾರ ಗಳಿಸ್ರಿ ಇಟ್ಟು ಹೋದ್ರೆ ಅಷ್ಟೇ. ಮಾಡಬಾರ್ದು ಪಾಪ ಮಾಡಿ, ಅನ್ಯಾಯ ಮಾಡಿ, ಮತ್ತೊಂದು ಮಾಡಿ ಗಳಿಸಿಟ್ಟೆ ಅಂದರೆ ಅದು ಬಿಟ್ಟು ಹೋದೆ ನೀ ಮುಂದೆ ಅಧೋಗತಿಗೆ ಹೋಗ್ತಿ. ಅದನ್ನು ಮಾಡು, ಒಳ್ಳೇದನ್ನು ಮಾಡು. ಮಕ್ಕಳಿಗಿಡಬೇಕು, ಎಲ್ಲರಿಗೂ ಇಡಬೇಕು. ಯಾಕಂದ್ರೆ ಎಲ್ಲರೂ ರಕ್ಷಣೆ ಮಾಡಬೇಕಾ? ಎಲ್ಲರೂ ರಕ್ಷಣೆ ಮಕ್ಕಳು ಮರಿ ಮನೆ ಮತ್ತೊಂದು ಅವ್ರಿಗೂ ರಕ್ಷಣೆ ಮಾಡೋಕೆ ಕೊಡಬೇಕು. ಅವ್ರಿಗೂ ಕಾಪಾಡಬೇಕಾಗೈತೆ. ಹೆಂಡರು ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನೂ ರಕ್ಷಣೆ ಮಾಡಬೇಕು. ಅವ್ರನ್ನ ರಕ್ಷಣೆ ಮಾಡಿದಂಗೆ ನಿನ್ನ ನೀ ರಕ್ಷಣೆ ಮಾಡ್ಕೊ. ಮತ್ತು ನಿನಗೂ ರಕ್ಷಣೆ ಬೇಕಲ್ಲ. ಉಳ್ಕಿದೆಲ್ಲ ಮಾಡಿ ಹೊಟ್ಟಿಪ್ಪ, ಉಳ್ಕಿದೆಲ್ಲ ಮಾಡಿಟ್ಟೆ ಅವ್ರಿಗೆ. ನಿನಗೇನು ಮಾಡಿಕೊಂಡಿ ಅಂತ. ನಮಗಾಗಿ ಏನು ಮಾಡ್ಕೊಂಡಿವಿ? ಎಲ್ಲ ಮಾಡಿಟ್ಟಿವಿ. ಬಂಗಾರ ಬೆಳ್ಳಿ ಮುತ್ತು ರತ್ನ ಹೊಲ ಭೂಮಿ ಸೀಮೆ ಎಲ್ಲ ಮಾಡಿಟ್ರಿಪ್ಪ. ಇದು ಯಾರಿಗೆ? ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರೂ ಮಾಡಿ. ನಿನಗೇನು ಮಾಡ್ಕೊಂಡು ಅಂತಂದ್ರೆ ನಿನಗಂದ್ರೆ ಈ ದೇಹ ಹೋದ ಮೇಲೆ, ಶರೀರ ಬಿದ್ದು ಹೋದ ಮೇಲೆ ಜೀವಾತ್ಮ ನಿನಗೇನು ಮಾಡಿಕೊಂಡು ಬರೀ ಪಾಪದ ಮಾಡಿ ಹೊಂಟಿ ನರಕಕ್ಕೆ ಹೋಗ್ತಿ, ದರಿದ್ರಾಗಿ ಕೊಡ್ತೀಪ್ಪ. ನಿನಗೂ ಅಟ್ಟು ಮಾಡ್ಕೋ. ಏನು ಮಾಡು? ಇಂಥ ಸತ್ಸಂಗ ಮಾಡು. ಇಂಥ ಸತ್ಸಂಗ ಮಹಾತ್ಮರು ಇಲ್ಲದ್ರಲ್ಲಿ ಹೋಗು. ಪರಮಾತ್ಮ ಕೊಟ್ಟಿದ್ದ ಅಂದ್ರೆ ಒಂದಿಷ್ಟು ದಾನ ಧರ್ಮ ಮಾಡು, ಪರಮಾತ್ಮನ ಪೂಜೆ ಮಾಡು, ಭಗವಂತನ ಪೂಜೆ ಮಾಡು. ಮನ್ಯಾಗ ದೇವರ ಇಟ್ಕೊಂಡಿರ್ತಾರಲ್ಲ ಅವಕ್ಕೆಲ್ಲ ಒಳ್ಳೆ ಭಾವ ಶ್ರದ್ಧೆಯಿಂದ ಪೂಜೆ ಮಾಡಿರಿ, ಧ್ಯಾನ ಮಾಡಿರಿ, ಒಳ್ಳೇದು ಮಾಡಿರಿ. ಇದೆಲ್ಲ ನಿಮ್ಮ ಸಂಪತ್ತದು, ನಿಮ್ಮ ಜೀವನ ಸಂಪತ್ತದು. ಅದಕ್ಕೋಸ್ಕರವಾಗಿ ನಾವು ಇಂಥ ಮನುಷ್ಯ ಜನ್ಮ ಬಂದೇವಿ. ನಮಗೆಲ್ಲ ಅರಿವಿದ್ದಂಥ ಸಮಯದಲ್ಲಿ ಒಳ್ಳೆಯದನ್ನು ಮಾಡಿರಿ. ಒಳ್ಳೆಯದನ್ನು ಮಾಡಿ ಮುಂದಿನ ಜನ್ಮಗಳು ಶ್ರೇಷ್ಠವಾದ ಶುಚೀನಾಂ ಶ್ರೀಮತಾಂ ಗೇಹ ಅಂತ ಹೇಳ್ತೆ ಭಗವಂತ ಹೇಳ್ತಾನಲ್ಲ. ಶ್ರೇಷ್ಠವಾದಂಥ ಪುಣ್ಯದ ಕಾರ್ಯಗಳನ್ನು ಮಾಡಿ ಮುಂದಿನ ಜನ್ಮದಲ್ಲಿ ಶ್ರೀಮಂತರಾಗಿ ಹುಟ್ಟ್ರಿ ಅಂತ. ಶ್ರೀಮಂತರಾಗಿ ಹುಟ್ಟ್ರಿ, ದರಿದ್ರಾಗಿ ಹುಟ್ಟೋದು ಬೇಡ. ಕುಂಟ್ರಾಗಿ ಹುಟ್ಟೋದು ಬೇಡ, ಶ್ರೀಮಂತರಾಗಿ ಹುಟ್ಟು, ರೂಪವಂತರಾಗಿ ಹುಟ್ಟೋನು. ಎಲ್ಲ ರೀತಿಯಿಂದ ಒಳ್ಳೆಯದಾಗಿ ಹುಟ್ಟೋನು. ಅದಕ್ಕೆ ಸ್ವಲ್ಪ ಇಂಥದ್ದು ಮಾಡಿರಿ. ಯಾವುದು? ದಾನ ಧರ್ಮ ಮಾಡಿರಿ.
ಅನ್ನದಾನ, ವಸ್ತ್ರದಾನ, ವಿದ್ಯಾದಾನ ಇವನ್ನೆಲ್ಲ ಸ್ವಲ್ಪ ಸ್ವಲ್ಪ ನಮಗೆ ಎಷ್ಟು ತಿಳಿದು ನಮ್ಮ ಯೋಗ್ಯತೆ ತಕ್ಕ ಮಾಡ್ಬೇಕಷ್ಟೇ. ಯೋಗ್ಯತೆ ತಕ್ಕ ನಮಗೆ ₹1,00,000 ಲಾಭ ಇತ್ತಂದ್ರೆ ಒಂದು 150 ಕೊಡೋಕ್ಕಾಗೋಲ್ಲ, ನಮಗೆ ಕೊಡ್ಬೇಕು ನಾವು. ಹಿಂಗೆ ಎಲ್ಲಿ ಸತ್ಪಾತ್ರಕ್ಕೆ ಮತ್ತು ಕೊಡ್ತೇನಪ್ಪ ಅಂತೆಲ್ಲ ಸಿಕ್ಕಂಗೆ ಕೊಡೋಕೆ ಹೋಗ್ಬಾರ್ದು. ದಾನಾನು ಕೊಟ್ಟದ್ದು ಸಾರ್ಥಕ ಆಗಬೇಕು, ಅನ್ಯಾಯಕ್ಕೆ ಹೋಗಬಾರ್ದು. ಅನ್ಯಾಯಕ್ಕಾಗಿ ನಾವು ಕೊಟ್ಟದ್ದು ದಾನ ಹೋದ್ರೆ ಮತ್ತೆ ಪಾಪ ಬರ್ತದೆ, ಅದರಿಂದ ಪುಣ್ಯ ಬರೋಂಗಿಲ್ಲ. ಅನ್ಯಾಯಕ್ಕಾಗಿ, ಅಧರ್ಮಕ್ಕಾಗಿ, ಕೆಟ್ಟದಕ್ಕಾಗಿ ನಾವು ಕೊಟ್ಟಿವಿ ಅಂದರೆ ಅದರಿಂದ ಪಾಪ ಬರ್ತದೆ. ಅದೇ ಒಳ್ಳೆಯದಕ್ಕಾಗಿ ಕೊಟ್ಟರಪ್ಪ ಅಂದ್ರೆ ಪುಣ್ಯ ಬರ್ತದೆ. ಒಳ್ಳೆಯದಕ್ಕಾಗಿ ಶ್ರೇಷ್ಠವಾದಂಥ ಧರ್ಮ ಕಾರ್ಯಕ್ಕಾಗಿ ನಾವು ಕೊಟ್ಟಿವಿ ಅಂದರೆ ಅದರಿಂದ ಪುಣ್ಯ ಬರ್ತದೆ, ಮುಂದೆ ಶ್ರೀಮಂತರಾಗಿ ಹುಡ್ತೇವೆ ನಾವು. ಆದ್ದರಿಂದ ಮನುಷ್ಯ ಜನ್ಮ ಶ್ರೇಷ್ಠ, ಅರಿವಿನ ಜನ್ಮ ಇದು, ಅರಿವುಳ್ಳಂಥ ಜನ್ಮ. ಪಶುಪಕ್ಷಾದಿಗಳು ಅರಿವುಹೀನವಾದ ಜನ್ಮ ಅವು. ಪಶುಪಕ್ಷಾದಿಗಳಾಗಲಿ ಯಾವುದೇ ಆಗಲಿ ಅವೆಲ್ಲ ಜ್ಞಾನಹೀನವಾದ ಜನ್ಮ. ಇದು ಮನುಷ್ಯ ಜನ್ಮ ಜ್ಞಾನವುಳ್ಳದ್ದು ಗೊತ್ತೆಲ್ಲ ಇದಕ್ಕೆ. ಆದ್ದರಿಂದ ನಾವೆಲ್ಲರೂ ಕೂಡ ಒಳ್ಳೆಯವರಿಗೆ ಗೆಳತನ ಮಾಡೋಣ, ಸಜ್ಜನರಿಗೆ ಗೆಳತನ ಮಾಡೋಣ, ಸತ್ಪುರುಷ ಸಂಘದಲ್ಲಿರೋಣ, ಇಂಥ ಸತ್ಸಂಗ ಮಾಡೋಣ. ಪರಮಾತ್ಮ ಸಂಪತ್ತು ಕೊಟ್ಟಾಗ ಒಳ್ಳೆಯದಕ್ಕಾಗಿ ಸ್ವಲ್ಪ ದಾನ ಮಾಡೋಣ. ಮಾಡಿ ಈ ಜನ್ಮವನ್ನು ಸಾರ್ಥಕ ಮಾಡಿಕೊಂಡ ಮುಂದಿನ ಜನ್ಮಗಳು ಶ್ರೀಮಂತ ಜನ್ಮ ಬರುವಂಗೆ ಮಾಡ್ಕೊಳ್ಳು, ಅದಕ್ಕಿಂತ ಶ್ರೇಷ್ಠವಾದ ಜನ್ಮಗಳು ಬರುವಂಗೆ ಮಾಡ್ಕೊಳ್ಳು. ನಮ್ಮ ಕೈಯಾಗೈತೆ ಅದು ಎಲ್ಲ ನಮ್ಮ ಹತ್ರ ಅದ ಅಂತ. ನಮ್ಮ ಕೈಯಾಗೈತೆ ಅಂದ್ರೆ ಏನು? ನಮ್ಮ ಹತ್ರ ಅದ, ನಾವೇನು ಬೇಕಾದ ಮಾಡ್ಕೊಳ್ಬೋದು, ಮುಕ್ತರಾಗ್ಬೋದು. ಗುರುಗಳ ಸನ್ನಿಧಾನಕ್ಕೆ ಹೋಗಿ ಸದ್ಗುರುವಿನಾಥನ ಕೃಪಾ ಆಶೀರ್ವಾದದಿಂದ ಯಥಾರ್ಥ ಜ್ಞಾನ ಮಾಡಿಕೊಂಡು ನಿತ್ಯ ಸುಖಿಗಳಾಗ್ಬೋದು. ಅದಕ್ಕಿಂತಲೂ ಮತ್ತು ಕಮ್ಮಿ ಬಂತಂದರೆ ಇಲ್ಲಿ ಶ್ರೀಮಂತರಾಗಿ ಹುಟ್ಟಬಹುದು, ಆರೋಗ್ಯವಂತರಾಗಿ ಹುಟ್ಟಬಹುದು. ಇವೆಲ್ಲವೂ ಮಾಡ್ಕೊಳ್ಳೋದು ನಿಮ್ಮ ಕೈ ಆಗುತ್ತೆ. ಹೇಗೆ ನೀವು ಗಳಿಸಿಡ್ತಿರಲ್ಲ ದುಡ್ಡ ದೂಪ ಭೂಮಿ ಸೀಮೆ, ಹಾಗೆ ನಿಮಗಾಗಿ ನೀವು ಒಟ್ಟು ಗಳಿಸ್ಕೊಡ್ರಿ. ನಿಮಗಾಗಿ ನೀವು ಗಳಿಸ್ಕೊಂಡಿದ್ದಾದರೆ ನೀವು ಮುಕ್ತರಾಗ್ತೀರಿ, ನಿಮಗೆ ಶಾಶ್ವತ ಸುಖ ಸಿಗ್ತದೆ. ಎಲ್ಲ ಇಲ್ಲೇ ಬಿಟ್ಟೋಕು. ಯಾರಿಗೆ ಯಾರಿಲ್ಲ ಎರಿವಿನ ಸಂಸಾರ ಅಂತ ಹಾಡ್ಕೊಳ್ತೀರಿ ನೀವು. ಹಾಡ್ಕೊಳ್ತೀವಿ ಮತ್ತು ಎಲ್ಲ ಅದನ್ನೇ ಮಾಡ್ತೇವೆ. ಆದ್ದರಿಂದ ನಾವು ಸ್ವಲ್ಪ ಗುಣವಂತರಾಗಿ, ನೀತಿವಂತರಾಗಿ, ಸಜ್ಜನರ ಸಂಘದಲ್ಲಿದ್ದುಕೊಂಡು ಅಧರ್ಮಗಳನ್ನು ವಿಚಾರ ಮಾಡಿ ಧರ್ಮಿಷ್ಠರಾಗಿ ಹೋದದ್ದು ಚಲೋ. ಅದಕ್ಕೋಸ್ಕರವಾಗಿ ಇಂಥ ಮನುಷ್ಯ ಜನ್ಮ ಬಂದದ. ಈ ಮನುಷ್ಯ ಜನ್ಮ ವ್ಯರ್ಥ ಮಾಡಿಕೊಳ್ಳಲಾರದಲ್ಲೇ ಆದಷ್ಟು ಇಂಥ ಸತ್ಸಂಗದಲ್ಲಿ ಭಾಗಿಗಳಾಗಿ ಪರಮಾತ್ಮನ ಸೇವೆಯನ್ನು ಮಾಡಿ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಧನ್ಯರಾಗೋಣ, ಕೃತಾರ್ಥರಾಗೋಣ. ಅಂಥ ಸದ್ಬುದ್ಧಿಯನ್ನು ಗುರುದೇವ ನಿಮ್ಮೆಲ್ಲರಿಗೂ ಅನುಗ್ರಹಿಸಿ ರಕ್ಷಿಸಲಿ ಎಂಬುದಾಗಿ ಹೇಳಿ ಇವತ್ತಿನ ಪ್ರವಚನದಲ್ಲಿ ಓಂ ತತ್ಸತ್. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.
चैतन्यं शाश्वतं शान्तं व्योमातीतं निरञ्जनं नादबिन्दुकलातीतं तस्मै श्रीगुरवे नमः। जय मङ्गलं जय नमः पार्वतीश्वर जगद्गुरु सिद्धारूढ़ स्वामी महाराज की, श्री जगद्गुरु गुरुनाथारूढ़ स्वामी महाराज की, श्री सद्गुरु शिवानंद भारती स्वामी महाराज की, सकल साधु संत महाराज की, श्री सद्गुरु वीरभद्रेश्वर स्वामी महाराज की, साई जगदम्बा माता की। जय मंगल